ಪುಷ್ಪ ಪ್ರಪಂಚಕ್ಕೆ ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸುತ್ತಾ, ಇಂದು ಎಲಚಿ ಹಣ್ಣನ್ನು ಕುರಿತ ಸಂಕ್ರಾಂತಿಯ ವಿಶೇಷ ಹಣ್ಣು ಇದು. ಇದನ್ನು ಕುರಿತು ನಾನೇ ಸ್ವತಃ ರಚಿಸಿರುವ ಕವನದ ಶೀರ್ಷಿಕೆ ಎಲಚಿಯ ಬಹುಪಯೋಗಿ. ಕಾನನದ ವೃಕ್ಷಕ್ಕೆ ಯಾರೂ ನೀರು ಗೊಬ್ಬರ ಹಾಕಿಲ್ಲ, ಅಕ್ಕರೆಯ ಬಂಧುವಿಲ್ಲ, ಮಳೆರಾಯ ನಿನಗೊಡೆಯ ಭುವಿ ತುಂಬ ತುಂಬಿಸಿಹನು ನೀರ ಒಡಲ. ಹೂ ಬಿಟ್ಟ ಮರಕ್ಕೆ ಚಿಟ್ಟೆ ಜೇನ್ನೊಣಗಳ ಲಗ್ಗೆ, ಬಿಳಿ ಮಿಶ್ರಿತ ಹಸಿರು ಹೂ ಕಣ್ಮನಕ್ಕೆ ಹಿಗ್ಗು. ಹೂ ಹಣ್ಣುಗಳಿಗೆ ಮುಳ್ಳು ಶ್ರೀರಕ್ಷೆ, ವಿಭಿನ್ನ ಪಕ್ಷಿ ಸಂಕುಲಕ್ಕೆ ನೀ ಆಶ್ರಯ. ಆ ಪುಟ್ಟ ಹಣ್ಣಲ್ಲಿ ಬೀಜವೇ ಪ್ರಧಾನ, ನೀ ಹಸಿರ ಹೊತ್ತ ಸುರಸುಂದರಿ. ಬಿಟ್ಟ ಹಣ್ಣುಗಳ ಪಕ್ಷಿ ತಿಂದು ಬಿಸುಡಿಹುದು, ಆಗಿಹುದು ಬೀಜ ಪ್ರಸಾರ. ಉಪಯೋಗ ಅರಿತಿಹ ಜನಪದರು ಸಂಕ್ರಾಂತಿಯಂದು ತಿನ್ನಲೆಂದು ಮಾಡಿಹರು ಷರತ್ತು. ಅದರಲ್ಲಿಹುದು ಸಿಹಿ ಒಗಚು ಸಮ್ಮಿಶ್ರ. ಅಂಕು ಡೊಂಕು ಇಲ್ಲದೆ ನೇರ ದಿಟ್ಟವಾಗಿ ಬೆಳೆಯುವೆ, ತಾಳಿಕೆಯಲ್ಲಿ ನಿನಗಾರು ಸಮ. ಗೃಹಿಣಿಗೆ ಗೃಹಕೃತ್ಯಕ್ಕೆ ಬೇಕಾದ ಒನಕೆಗೆ ನಿನದಲ್ಲವೇ ಕೊಡುಗೆ. ಋತುಮಾನಕ್ಕೆ ತಕ್ಕ ಫಲ ನೀ. ಇದಾಗಿತ್ತು ಸಂಕ್ರಾಂತಿಯ ವಿಶೇಷವಾದ ಹಣ್ಣು. ಅದನ್ನು ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಸಿಗಬೇಕಾದಂತಹ ಎಲ್ಲ ಅಂಶಗಳು ಸಿಗುತ್ತವೆ. ಆ ಕಾರಣಕ್ಕೆ ನಮ್ಮ ಜನಪದರು ಈ ಎಲಚಿ ಹಣ್ಣನ್ನು ಪ್ರಕೃತಿ ಕೂಡ ತನ್ನದೇ ಆದ ಕೊಡುಗೆಯಾಗಿ ನಮ್ಮೆಲ್ಲರಿಗೂ ನೀಡಿದೆ. ಅದನ್ನು ಇಂದು ನಾವೆಲ್ಲ ತಿಂದು ಪ್ರಕೃತಿಗೆ ಋಣಿಯಾಗೋಣ. ಇದಾಗಿತ್ತು ಇಂದಿನ ವಿಶೇಷ. ಮತ್ತಷ್ಟು ಉಪಯುಕ್ತ ಮಾಹಿತಿಯ ಒತ್ತು ತರುವೆ ನಿಮಗಾಗಿ.